ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೇಮಿಂಗ್ ಆಗಿ ಮತ್ತು ಕ್ಯಾಮೆರಾ ಸಲುವಾಗಿ ಬೆಸ್ಟ್ ಮೊಬೈಲ್ ಅನ್ನ ಕೊಂಡುಕೊಳ್ಳಬೇಕು ಅಂತ ನೀವು ಅಂದುಕೊಂಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ 30,000 ಒಳಗೆ ಬರುವಂತ ಮತ್ತು ಗೇಮಿಂಗ್ ಆಗಿ ಮತ್ತು ಕ್ಯಾಮೆರಾ ಸಲುವಾಗಿ ರೆಡಿ ಆಗಿರುವಂತ ಎರಡು ಬೆಸ್ಟ್ ಮೊಬೈಲ್ ಗಳನ್ನ ಆಯ್ಕೆ ಮಾಡಿಕೊಂಡು ತಂದಿದ್ದೇನೆ. ಈ ಮೊಬೈಲ್ ಗಳ ಬಗ್ಗೆ ಪೂರ್ತಿಯಾಗಿ ನಾವು ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ರಿಯಲ್ಮಿ P4 Pro ಇದರ ಒಂದು ಟೀಚರ್ ಬಗ್ಗೆ ನೋಡಬೇಕಂದ್ರೆ 194 ಗ್ರಾಮ್ ವೇಟ್ ಅನ್ನ ಈ ಫೋನು ಹೊಂದಿರುವಂತದ್ದು ಮತ್ತು 7.68 mm ಥಿಕ್ನೆಸ್ ಅನ್ನ ಈ ಫೋನು ಹೊಂದಿರುವಂತದ್ದು. ಇದಕ್ಕೆ IP66 ಮತ್ತು IP65 ರೇಟಿಂಗ್ ಅನ್ನ ಈ ಫೋನ್ಗೆ ಕೊಟ್ಟಿರುವಂತದ್ದು. ಈ ಫೋನ್ನ ಒಂದು ಬ್ಯಾಕ್ ಸೈಡ್ ನಲ್ಲಿ ಗ್ಲಾಸ್ ಫೈಬರ್ ಇಂದ ಮಾಡಲಾಗಿದೆ ಅಂತ ಹೇಳಬಹುದು. ಇದರ ಒಂದು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 6.8 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇದು ಅಮೋಲೆಡ್ ಡಿಸ್ಪ್ಲೇ ಆಗಿರುವುದರಿಂದ ಪಿಕ್ಚರ್ ಕ್ವಾಲಿಟಿಯಲ್ಲಿ ಮತ್ತು ವಿಡಿಯೋ ಕ್ವಾಲಿಟಿಯಲ್ಲಿ ಯಾವುದೇ ಕೊರತೆ ಆಗದಂತೆ ಬರುವಂತದ್ದು. ಇದಕ್ಕೆ 144 hours ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಸ್ಪೆಷಲೈಸ್ ವಿತ್ ಪಂಚೋಲ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಡಲಾಗಿದೆ. 6500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಈ ಫೋನು ಹೊಂದಿರುವಂತದ್ದು. ಇದರ ಒಂದು ಬ್ರೈಟ್ನೆಸ್ ಚೆನ್ನಾಗಿ ಇದೆ ಅಂತ ಹೇಳಬಹುದು. ನೀವು ಎಂತ ಬಿಸಿಲಲ್ಲಿ ಕೂಡ ಈ ಡಿಸ್ಪ್ಲೇ ಅನ್ನ ಚೆನ್ನಾಗಿ ನೀವು ನೋಡ್ಕೋಬಹುದು. ಇದರ ಒಂದು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ ಇದು ಡ್ಯುಯಲ್ ಕ್ಯಾಮೆರಾವನ್ನ ಹೊಂದಿರುವಂತದ್ದು. 50MP ಪ್ಲಸ್ 2MP ಮೇನ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮೆರಾವನ್ನ ಕೊಡಲಾಗಿದೆ ಮತ್ತು 2MP ಡೆಪ್ತ್ ಕ್ಯಾಮೆರಾವನ್ನ ಇದಕ್ಕೆ ಕೊಡಲಾಗಿದೆ. LED ಫ್ಲಾಶ್ ಅನ್ನ ಇದು ಹೊಂದಿರುವಂತದ್ದು. ಇದು 4K at 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ನ ಮಾಡ್ಕೋಬಹುದು. ಅಂತೆ ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಆಕೆ ಕೊಟ್ಟಿರುವಂತದ್ದು. 50MP ವೈಡ್ ಆಂಗಲ್ ಲೆನ್ಸ್ ಅನ್ನ ಕೊಡಲಾಗಿದೆ. ಇದು ಫುಲ್ HD at 30 FPS ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಬಹುದು. ಇದರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ಬೇಕಂದ್ರೆ ಇದು ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪವರ್ಫುಲ್ ಚಿಪ್ಸೆಟ್ ಅನ್ನ ಕೊಟ್ಟಿರುವಂತದ್ದು. ಇದು ಹೈ ಲೆವೆಲ್ ಗೇಮ್ ಅನ್ನ ಈಸಿಯಾಗಿ ನಿಮ್ಗೆ ಆಡ್ಲಿಕ್ಕೆ ಸಪೋರ್ಟ್ ಮಾಡುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 3 years OS ಅಪ್ಡೇಟ್ ಮತ್ತು 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು. ಇದು 8GB RAM ಅನ್ನ ಒಳಗೊಂಡಿರುವಂತದ್ದು. ಇದು ಹೊಂದಿರುವಂತ ಒಂದು ರ್ಯಾಮ್ ನ ಟೈಪ್ ಅಂದ್ರೆ LPDDR4X ಆಗಿರುವಂತದ್ದು. ಇನ್ನು ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ದೊಡ್ಡ ಬ್ಯಾಟರಿಯನ್ನೇ ಕೊಟ್ಟಿರುವಂತದ್ದು. ನಾರ್ಮಲ್ ಆಗಿ ನೀವು ಮೊಬೈಲ್ ನ ಯೂಸ್ ಮಾಡ್ತೀರಿ ಅಂದ್ರೆ 2 ದಿನ ನೀವು ಈಸಿಯಾಗಿ ಮೊಬೈಲ್ ಅನ್ನ ರನ್ ಮಾಡಬಹುದು. ಅಂದ್ರೆ 7000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು 2 ದಿನ ನಿಮಗೆ ಈಸಿಯಾಗಿ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೆ ಸಪೋರ್ಟ್ ವಾಗಿ 8W ವಾಕ್ ಚಾರ್ಜರ್ ಅನ್ನ ಕೊಟ್ಟಿರುವಂತದ್ದು. USB-C ಟೈಪ್ ಅಲ್ಲಿ ಇದರ ಕೇಬಲ್ ಇರುವಂತದ್ದು. ಇನ್ನು ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇದರ ಸ್ಟೋರೇಜ್ 128GB ಆಗಿರುವಂತದ್ದು. ಇದು ಸ್ಟೋರೇಜ್ ಒಂದು ಟೈಪ್ ಅಂದ್ರೆ USF 3.1 ಆಗಿರುವಂತದ್ದು. ಇದನ್ನ ನೀವು ಅಪ್ ಟು 2TB ವರೆಗೆ ಎಕ್ಸ್ಪೆಂಡ್ ಮಾಡಿಕೊಳ್ಳಬಹುದು. ಇದು ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸ್ 23,999 ಆಗಿರುವಂತದ್ದು. ಈ ಪ್ರೈಸ್ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ನೀವು ಕೊಂಡುಕೊಳ್ಳುವಂತ ಒಂದು ಸಮಯದಲ್ಲಿ ಇದರ ಬಗ್ಗೆ ವಿಚಾರ ಮಾಡುವುದು ಒಳ್ಳೆಯದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 5G ಇದರ ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ 192 ಗ್ರಾಮ್ ವೇಟ್ ಅನ್ನ ಹೊಂದಿರುವಂತದ್ದು ಮತ್ತು 7.5 mm ಥಿಕ್ನೆಸ್ ಅನ್ನ ಈ ಫೋನು ಹೊಂದಿರುವಂತದ್ದು. IP54 ವಾಟರ್ ರೆಸಿಸ್ಟೆಂಟ್ ಅನ್ನ ಈ ಫೋನ್ಗೆ ಕೊಟ್ಟಿರುವಂತದ್ದು. ಇದರ ಹಿಂಬದಿಯಲ್ಲಿ ಗ್ಲಾಸ್ ಫೈಬರ್ ಇಂದ ಮಾಡಲ್ಪಟ್ಟಿದೆ. ಇದರ ಒಂದು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 6.7 ಇಂಚಸ್ ಫುಲ್ HD ಪ್ಲಸ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿರುವಂತದ್ದು. ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಆಗಿರುವುದರಿಂದ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ತಾಗಿ ಬರುವಂತದ್ದು. ಇದಕ್ಕೆ 90 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. 1100 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಈ ಫೋನು ಹೊಂದಿರುವಂತದ್ದು. ಹೊರಗಿನ ಬಿಸಿಲಲ್ಲಿ ನಿಮಗೆ ಡಿಸ್ಪ್ಲೇ ಸರಿಯಾಗಿ ಕಾಣುವಂತದ್ದು.
ಕೊಟ್ಟಿರುವಂತದ್ದು. ಇದಕ್ಕೆ ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಇದರ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇದು ಟ್ರಿಬಲ್ ಕ್ಯಾಮರಾವನ್ನ ಹೊಂದಿರುವಂತದ್ದು. 50 MP ಪ್ಲಸ್ 5 MP ಪ್ಲಸ್ 2 MP ಮೇನ್ ಕ್ಯಾಮರಾವನ್ನ ಕೊಡಲಾಗಿದೆ. 50 MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮರಾವನ್ನ ಕೊಡಲಾಗಿದ್ದು 5 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾವನ್ನ ಕೊಟ್ಟಿರುವಂತದ್ದು. ಇದಕ್ಕೆ 2 MP ಮೈಕ್ರೋ ಕ್ಯಾಮರಾವನ್ನ ಸಹಿತ ಕೊಡಲಾಗಿದೆ. ಇದಕ್ಕೆ LED ಫ್ಲಾಶ್ ಅನ್ನ ಕೊಟ್ಟಿರುವುದು ವಿಶೇಷವಾಗಿರುವಂತದ್ದು. ಫುಲ್ HD at 30 fps ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು. ಅದರಂತೆ ಫ್ರಂಟ್ ಕ್ಯಾಮರಾವನ್ನ ಅದೇ ರೀತಿಯಾಗಿ ಕೊಟ್ಟಿರುವಂತದ್ದು. ಅಂದರೆ 13 MP ವೈಡ್ ಆಂಗಲ್ ಲೆನ್ಸ್ ಅನ್ನ ಇದಕ್ಕೆ ಕೊಡಲಾಗಿದೆ. ಇಲ್ಲಿ ಕೂಡ ನೀವು ಫುಲ್ HD at 30 fps ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಚೆನ್ನಾಗಿ ನೀವು ಮಾಡಿಕೊಳ್ಳಬಹುದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಸ್ಯಾಮ್ಸಂಗ್ ಎಕ್ಸ್ನಾಸ್ 1330 ಚಿಪ್ಸೆಟ್ ಅನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ಒಂದು ಚಿಪ್ಸೆಟ್ ಅಂತ ಹೇಳಬಹುದು. ಮೀಡಿಯಂ ತರದ ಗೇಮ್ ಅನ್ನ ಇಲ್ಲಿ ಸ್ಮೂತ್ ಆಗಿ ನೀವು ಆಡಬಹುದು ಮತ್ತು ನಿಮ್ಮ ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ಇಲ್ಲಿ ಯಾವುದೇ ಕುಂದುಕೊರತೆ ಇಲ್ಲದೆ ಮಾಡಿಕೊಳ್ಳಬಹುದು. ಇದು ಆಂಡ್ರಾಯ್ಡ್ 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 6 years OS ಅಪ್ಡೇಟ್ ಮತ್ತು 6 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವುದು ವಿಶೇಷವಾಗಿರುವಂತದ್ದು. ಇದು 4 GB ರ್ಯಾಮ್ ಅನ್ನ ಹೊಂದಿರುವಂತದ್ದು. ಈ ರ್ಯಾಮ್ ಅನ್ನ ಒಂದು ಟೈಪ್ ಅಂದ್ರೆ LPDDR4X ಆಗಿರುವಂತದ್ದು. ಇನ್ನು ಬ್ಯಾಟ್ರಿ ವಿಷಯವಾಗಿ ದೊಡ್ಡ ಬ್ಯಾಟರಿಯನ್ನೇ ಕೊಟ್ಟಿರುವಂತದ್ದು. 5000 mAh ಬ್ಯಾಟರಿಯನ್ನ ಕೊಡಲಾಗಿದೆ. ಇದು ಒಂದು ದಿನ ನಿಮಗೆ ಯಾವುದೇ ಒಂದು ಕುಂದುಕೊರತೆ ಇಲ್ಲದೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೆ 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಡಲಾಗಿದೆ. ಇದು C ಟೈಪ್ ಅಲ್ಲಿ USB ಕೇಬಲ್ ಇರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇದರ ಒಂದು ಸ್ಟೋರೇಜ್ ಬಗ್ಗೆ ಹೇಳಬೇಕಂದ್ರೆ 128 GB ಸ್ಟೋರೇಜ್ ಅನ್ನ ಒಳಗೊಂಡಿದೆ. ಈ ಸ್ಟೋರೇಜ್ ಒಂದು ಟೈಪ್ ಅಂದ್ರೆ USF 2.2 ಆಗಿರುವಂತದ್ದು. ಇದನ್ನ ಅಪ್ ಟು 2 TB ವರೆಗೆ ಎಕ್ಸ್ಪೆಂಡ್ ಮಾಡಿಕೊಳ್ಳಬಹುದು. ಇದರ ಒಂದು ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ಇದರ ಒಂದು ಪ್ರೈಸು 23,999 ಆಗಿರುವಂತದ್ದು. ಈ ಪ್ರೈಸು ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಕೂಡ ಆಗಬಹುದು ಮತ್ತು ಕಮ್ಮಿ ಕೂಡ ಆಗಬಹುದು. ನೀವು ಕೊಂಡುಕೊಳ್ಳುವಂತ ಒಂದು ಸಮಯದಲ್ಲಿ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.